ಅವರಿಬ್ಬರು ಬಾಲ್ಯದ ಗೆಳೆಯರು. ಕುಚ್ಚುಕು ಗೆಳೆಯರ ನಡುವೆ ಅವಳೊಬ್ಬಳಿಂದ ಗಂಡ ಯಮಲೋಕಕ್ಕೆ ಹೋದ್ರೆ ಅವನ ಚಡ್ಡಿ ದೋಸ್ತ್ ಜೈಲು ಸೇರಿದ್ದಾನೆ. ಅಂತ ಒಳಗೊಳಗೆ ಸ್ಕೀಮ್ ಆಗ್ತಾರೋ, ಒಂದೇ ತಟ್ಟೆಲ್ ಅನ್ನ ತಿಂದು ಮೂರ್ತ ಇರ್ತಾರೋ. ಅಕ್ರಮ ಸಂಬಂಧಕ್ಕೆ ಪತಿ ಅಡ್ಡಿ, ಕೊಲೆಗೆ ಹೆಂಡತಿ ಕುಮ್ಮಕ್ಕು. ಬರ್ಬರವಾಗಿ ಕೊಲೆಗೈದ 7 ಆರೋಪಿಗಳು ಅಂದರ್. ಪಾಂಚಾಲಿ ರೂಪ ನಾವು, ಅಯ್ಯಯ್ಯೋ ಪಾಪ ನೀವು. ಗೆಳೆಯರು ಅಂದ್ರೆ ಹೀಗಿರ್ಬೇಕು ಅಂತ ಈ ಫೋಟೋದಲ್ಲಿ ಕಾಣುವ ಈ ಕುಚುಕು ಗೆಳೆಯರನ್ನ ನೋಡಿ ಹೇಳ್ತಾ ಇದ್ರು. ವಿಜಯ್ ಕುಮಾರ್ ಹಾಗೂ ಧನಂಜಯ ಅಲಿಯಾಸ್ ಜಯ ಕಾಮಾಕ್ಷಿ ಪಾಳ್ಯದಲ್ಲಿ ವಾಸವಾಗಿದ್ರು. ನಿನ್ನೆ ವಿಜಯ್ ಕುಮಾರ್ ದಾರುಣವಾಗಿ ಕೊಲೆಯಾಗಿ ಹೋಗಿದ್ದ. 10 ವರ್ಷಗಳ ಹಿಂದೆ ಆಶಾ ಅನ್ನೋ ಆಕೆ ಜೊತೆ ವಿವಾಹವಾಗಿದ್ದ. ಆದ್ರೆ ಆರೋಪಿ ಜಯಂತ್ಗೆ ದೋಸ್ತಿಗಿಂತ ದೋಸ್ತ್ ಹೆಂಡತಿ ಮೇಲಿನ ಮೋಹವೇ ನೆತ್ತಿಗೇರಿತ್ತು ನೋಡಿ. ಆಶಾ ಹಾಗೂ ಜಯಂತ್ ಅಕ್ರಮ ಸಂಬಂಧ ಇಟ್ಕೊಂಡಿದ್ರು. ಆದ್ರೆ ವಿಜಯ್ ಕುಮಾರ್ ತಮ್ಮ ಸರಸ ಸಲ್ಲಾಪಕ್ಕೆ ಅಡ್ಡಿ ಆಗ್ತಾನೆ ಅಂತ ಅವನನ್ನ ಭೀಭತ್ಸವಾಗಿ ಕೊಂದು ಹಾಕಿದ್ದಾರೆ. ಈ ಕೇಸ್ನ ಸಂಬಂಧ ತನಿಖೆಗೆ ಇಳಿದಿದ್ದ ಪೊಲೀಸರು ಇಂದು 2 ಆರೋಪಿಗಳನ್ನ ಬಂಧಿಸಿದ್ದಾರೆ. ಈ ಮೂಲಕ ಒಟ್ಟಾರೆ ಇಲ್ಲಿವರೆಗೂ 7 ಜನರನ್ನ ಬಂಧಿಸಲಾಗಿದೆ. ಧನಂಜಯ್ ಅಲಿಯಾಸ್ ಜಯಂತ್, ಆಶಾ, ಸಾಗರ್, ರಮೇಶ್, ಹೇಮಂತ್, ವಿವೇಕ್, ರೋಹಿತ್ ಬಂಧಿತ ಆರೋಪಿಗಳು. ನಿನ್ನೆ ಮೊನ್ನೆ ಏನಂತ ಹೇಳ್ಕೊಟ್ಲಿ, ಇಲ್ಲಿ ಮಾದಾಕ್ನಲ್ಲಿ 1 ತಿಂಗಳ ಮುಂಚೆ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಾರೆ ಜಯ ಅನ್ನೋನು ನನ್ನ ಮದುವೆ ಮಾಡ್ಕೊ ಹಿಂಸೆ ಬಿಟ್ಕೊಂಡು ಹಿಂದೆ ಕೊಡ್ತೀನಿ ಅಂತ. ಅವಾಗ ಸಾಹೇಬ್ರು ಹೇಳಿದ್ರು, ನೀನು 1 ತಿಂಗಳು ಕಂಪ್ಲೇಂಟ್ ಕೊಡೋಕೆ ಗೊತ್ತಾಯ್ತು, ನಿಂದು ರಂಗಿಲಾಟ ನಂಗೆ ಗೊತ್ತಾಯ್ತು, ನಿಂಗೆ ಬಾಯಿ ಬಿಡ್ಸೋದು, ನನ್ನೇ ಮಾಡ್ರು, ನಾನು ಕಂಪ್ಲೇಂಟ್ ಕೊಟ್ಬಿಟ್ಟು ನೀನು ಹೋಗಪ್ಪ ಅಂತ ಕಳಿಸ್ರು. ಏನು ಸರ್ ಇವೆಲ್ಲ? ಗಂಡಸುಗಳು ಮಾಡೋದನ್ನ ಹೆಂಗಸುಗಳೇ ಮಾಡ್ತಾರೆ ಈಗಿನ ಕಾಲದಲ್ಲಿ. ಅಲ್ಲ, ಕೊಲೆಗಿಲ್ಲ ಮಾಡ್ರೆ ಗಂಡಸುಗಳು ಇಷ್ಟು ವರ್ಷ ಜೈಲು ಅಂತಾರ, ಹೆಂಗಸುಗಳು ಕೊಲೆ ಮಾಡೋರು ಎಷ್ಟು ವರ್ಷ ಜೈಲು ಕೊಡ್ತಾರೆ ಕಾನೂನು. ನಮ್ಗೆ ಕಠಿಣವಾದ ಶಿಕ್ಷೆ ಕೊಡ್ಬೇಕು ಅವ್ರಿಗೆಲ್ಲ, ಬಿಡ್ಕೊಡೋದು. ಹೆಂಗಸು ಕೊಲೆ ಮಾಡಿ ಗಂಡಸು ಕೊಲೆ ಮಾಡೋಕೆ ಜೀವಾದ ಶಿಕ್ಷೆ ಕೊಡ್ತಾರೆ. ಇವಾಗ ಹೆಂಗೆ ಗಂಡಸೇ ಕೊಲೆ ಮಾಡಿ ಇದೇ ಶಿಕ್ಷೆ ಕೊಡ್ತಾರೆ. ಇವತ್ತು ವಿಜಯನ ಇಲ್ಲ, ಮಕ್ಕಳು ಯಾರನ್ನ ತಂದೆ ಅಂತ ಕರೀತಾರೆ, ಅಮ್ಮ ಅಂತ ಯಾರನ್ನ ಕರೀತಾರೆ ಅವರು? ಅವ್ರಿಗೆ ಯಾರು ದಿಕ್ಕು? 2 ಮಕ್ಕಳು ಗಂಡು ಮಕ್ಕಳು, 2 ಗಂಡು ಮಕ್ಕಳೇ. ಯಾರನ್ನ ಅಂತ ಅಮ್ಮ ಅಂತ ಕರೀತದೆ, ಯಾರಪ್ಪ ಅಂತ ಕರೀತದೆ? ಇವ್ರಿಗೂ 2 ಮಕ್ಕಳು, 2 ಮಕ್ಕಳಂತೆ. ಅವ್ರಿಗೆ ಅರ್ಥ ಬೇಕಲ್ವಾ ಸರ್? ಎಲ್ಲೋಗ್ತಾರೆ ಅವರು? ಅವ್ರಿಗೆ ಮನೆ ಮರಿದಿಲ್ವಾ ಸರ್? ಒಂದು ಸಂಬಂಧ ಇಕ್ಕಬೇಕಂದ್ರೆ ನಾವು ಪಕ್ಕದಲ್ಲಿ ಯಾರಾಗಲಿ, ಗಂಡಸರಾಗಲಿ ಹೆಂಗಸರಾಗಲಿ, ನಮ್ಮನೆಗೆ ಯೋಚನೆ ಮಾಡ್ಕೊಂಡ್ರೆ ಯಾರ ಪಕ್ಕದಲ್ಲಿ ಮಲಗಬೇಕು, ಯಾರ ಪಕ್ಕದಲ್ಲಿ ಮಲಗಬಾರ್ದು ಅಂತ ಗೊತ್ತಾಗಲ್ವಾ ಸರ್? ಹೆಂಡತಿ ತಂಟೆಗೆ ಬರಬೇಡ ಅಂತ 1 ವಾರದ ಹಿಂದಷ್ಟೇ ವಿಜಯ್ ಕುಮಾರ್ ಜಯಂತ್ಗೆ ಆವಾಜ್ ಹಾಕಿದ್ನಂತೆ. ಇದೇ ಭಯದಲ್ಲಿ ವಿಜಯ್ನ ಕೊಲೆ ಮಾಡಲಾಗಿದೆಯಂತೆ. ಕೊಲೆ ನಡೆದ ದಿನ ತನ್ನ ಹುಡುಗರೊಂದಿಗೆ ಬಂದಿದ್ದ ಧನಂಜಯ್, ಬಾರೋ ಇಲ್ಲಿ ಅದೇನ್ ಮಾಡ್ತೀಯಾ ನೋಡ್ತೀನಿ ಅಂತ ಆವಾಜ್ ಹಾಕಿದ್ದ. ಈ ವೇಳೆ ವಿಜಯ್ ಕುಮಾರ್ ಕೂಡ ಮಾಚೋಹಳ್ಳಿ ಡಿ ಗ್ರೂಪ್ ಲೇಔಟ್ ಹತ್ರ ಬಂದಿದ್ದಾನೆ. ಇಬ್ಬರ ನಡುವೆ ಜಗಳ ತಾರಕಕ್ಕೇರಿದೆ. ನೋಡ್ತಾ ವಿಜಯ್ ನೆತ್ತರನ್ನ ರಸ್ತೆಗೆ ಹರಿಸಿ ಎಸ್ಕೇಪ್ ಆಗಿದ್ದಾರೆ ಈ ಕಿರಾತಕರು. ಇಲ್ಲಿರುವಂಥ ಮುಖ್ಯ ಪಾತ್ರ ಏನು, ಎಲ್ಲ ಅಕ್ಯೂಸ್ ಅರೆಸ್ಟ್ ಮಾಡಬೇಕಾಗಿತ್ತು, ಅದು ಮಾಡಿದ್ದಾಗಿದೆ. ವಿ ವಿಲ್ ಫರ್ದರ್ ಕಂಟಿನ್ಯೂ ವಿತ್ ದ ಇನ್ವೆಸ್ಟಿಗೇಷನ್. ಆದಷ್ಟು ಬೇಗ ಕೇಸನ್ನು ಕೂಡ ಚಾರ್ಜ್ ಶೀಟ್ ಮಾಡ್ತೀವಿ. ಅವ್ರದ್ದು ಪಾತ್ರ ಇದೆ, ಅದಕ್ಕೆ ಅವ್ರಿಗೂ ಕೂಡ ನಾವು ಸೆಕ್ಯೂರ್ ಮಾಡ್ತಾ ಇದ್ದೀವಿ. ಮಾಡಾಗಿದೆ. ಸೊ ಯಾಕೆ ಅಂತಂದರೆ ಅವ್ರದ್ದು ಕಾನ್ಸ್ಪಿರಸಿಯಲ್ಲೆಲ್ಲ ಇದು ಮಾಡಿದ್ದಿದೆ. ಆ ಪ್ರಕಾರ ಅದನ್ನು ಈ ಕೇಸಲ್ಲಿ ಅವ್ರಿಗೂ ಕೂಡ ಅದರೊಳಗಡೆ ಪಾತ್ರ ಇದೆ, ಅದನ್ನು ಕಂಟಿನ್ಯೂ ಮಾಡ್ತೀವಿ. ಆಸ್ಪೆಕ್ಟ್ಸ್ ಇದೆ, ಅದನ್ನು ನಾವು ನೋಡ್ತಾ ಇದ್ದೀವಿ, ಭಾಳ ದಿವಸದಿಂದ ಅದನ್ನು ನಡೀತಾ ಇದೆ. ಆ ಪ್ರಕಾರ ಫರ್ದರ್ ವಿಲ್ ಕಂಟಿನ್ಯೂ. ನಿನ್ನೆ ರಾತ್ರಿ ಮಾದನಾಯಕನಹಳ್ಳಿ ಪೊಲೀಸರು ಕೇಸ್ ದಾಖಲಿಸಿಕೊಂಡು ತನಿಖೆಗೆ ಇಳಿದಿದ್ದಾರೆ. ಈತ ವಿಜಯ್ ಕುಮಾರ್ ಸ್ಮಶಾನ ಸೇರಿದ್ರೆ 2 ಗಂಡು ಮಕ್ಕಳು ತಾವು ಮಾಡದ ತಪ್ಪಿಗೆ ಅನಾಥರಾಗಿ ಎಲ್ಲರಿಗಿಂತ ದೊಡ್ಡ ಶಿಕ್ಷೆಯನ್ನ ಅನುಭವಿಸುತ್ತಿದ್ದಾರೆ. ಮೂರ್ತಿ ಬೀರಯ್ಯನ ಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.